ವಿಷ್ಣುಮೂರ್ತಿ ದೈವವು ತುಳುನಾಡು ಮತ್ತು ಕೇರಳದ ಗಡಿ ಭಾಗಗಳಲ್ಲಿ ಆರಾಧಿಸಲ್ಪಡುವ ಅತ್ಯಂತ ಪ್ರಭಾವಶಾಲಿ ವೈಷ್ಣವ ದೈವವಾಗಿದೆ. ಇದು ಕೇರಳದ ತೆಯ್ಯಂ ಸಂಪ್ರದಾಯದಿಂದ ಬಂದಿದ್ದು, ಒತ್ತೆಕೋಲ ಎಂಬ ವಿಶೇಷ ಆಚರಣೆಯ ಮೂಲಕ ಬೆಂಕಿಯ ಕೆಂಡದ ಮೇಲೆ ನಡೆಯುವ ದೈವವಾಗಿ ಭಕ್ತರನ್ನ ಆಕರ್ಷಿಸುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಂಪ್ಯದ ಉದಯಗಿರಿ ಎಂಬ ಪುಟ್ಟ ಗ್ರಾಮದಲ್ಲಿ ಕಳೆದ 120 ವರ್ಷಗಳಿಂದ ವಿಷ್ಣುಮೂರ್ತಿ ದೈವಕ್ಕೆ ಒತ್ತೆಕೋಲ ಸೇವೆಯನ್ನ ನೀಡಿಕೊಂಡು ಬರಲಾಗುತ್ತಿದ್ದು, ಮರದ ತುಂಡು ನೀಡಿಯೂ ಈ ದೈವದ ಕೃಪೆಗೆ ಪಾತ್ರರಾಗುತ್ತಾರೆ. ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿರುವ ವಿಷ್ಣುಮೂರ್ತಿ ದೈವದ ಆರಾಧನೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕಳೆದ 120 ವರ್ಷಗಳಿಂದ ಆರಾಧಿಸಿಕೊಂಡು ಬರಲಾಗುತ್ತಿದೆ. ಆರ್ಯಾಪು ಗ್ರಾಮದ ಸಂಪ್ಯದ ಉದಯಗಿರಿ ಎಂಬಲ್ಲಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಇರುವ ವಿಷ್ಣುಮೂರ್ತಿ ದೈವಸ್ಥಾನದಲ್ಲಿ ಪ್ರತಿ ವರ್ಷವೂ ಈ ದೈವಕ್ಕೆ ಒತ್ತೆಕೋಲ ಸೇವೆಯನ್ನ ಸಲ್ಲಿಸಲಾಗುತ್ತಿದೆ. ಗ್ರಾಮದ ಸುಭೀಕ್ಷೆಗಾಗಿ ಈ ಒತ್ತೆಕೋಲವನ್ನ ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದ್ದು, ಇಲ್ಲಿ ಪ್ರತಿ ವರ್ಷವೂ ನಡೆಯುವ ಈ ಸೇವೆಗೆ ಗ್ರಾಮಸ್ಥರು ಕೆಂಡ ಸೇವೆಗೆ ಬೇಕಾದಂತಹ ಮರವನ್ನ ಹರಕೆ ರೂಪದಲ್ಲಿ ನೀಡುವ ಮೂಲಕ ದೈವದ ಸೇವೆಯನ್ನ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಅತ್ಯಂತ ಆಕರ್ಷಕ ಮತ್ತು ಭಕ್ತರಲ್ಲಿ ದೈವಿ ಶಕ್ತಿಯ ಸಂಚಲನವನ್ನ ಮೂಡಿಸುವಂತಹ ಈ ಕೆಂಡ ಸೇವೆಯನ್ನ ನೋಡಲೆಂದೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಕೆಂಪು ಮುಖವರ್ಣಿಕೆಯ ಈ ದೈವವು ಭಗವಾನ್ ವಿಷ್ಣುವಿನ ಅವತಾರವೆಂದು ನಂಬಲಾಗುತ್ತಿದೆ. ಹಿರಣ್ಯಕಶ್ಯಪ ತನ್ನ ಮಗನಾದ ಪ್ರಹ್ಲಾದನಿಗೆ ನೀಡುತ್ತಿದ್ದ ಹಿಂಸೆಯಿಂದ ಬೇಸತ್ತ ವಿಷ್ಣುವು ಉಗ್ರ ನರಸಿಂಹನಾಗಿ ಬಂದು ಹಿರಣ್ಯಕಶ್ಯಪನನ್ನ ಸಂಹರಿಸುವ ದೃಶ್ಯಾಂತವನ್ನ ಈ ದೈವವು ತನ್ನ ನರ್ತನದ ಮೂಲಕ ತೋರಿಸುತ್ತದೆ. ವಿಷ್ಣುಮೂರ್ತಿಯ ಕೆಂಡ ಸೇವೆಯ ಮೊದಲು ಕುಲ್ಚಟು ದೈವದ ನರ್ತನ ಸೇವೆ ನಡೆಯುತ್ತದೆ. ಈ ದೈವವು ಹಿರಣ್ಯಕಶ್ಯಪನನ್ನ ಕೊಂದು ಆತನ ಹೊಟ್ಟೆಯನ್ನ ಸೀಳುವ ಸಂಕೇತನವನ್ನ ಪ್ರದರ್ಶಿಸುತ್ತದೆ. ರಾತ್ರಿ 11 ಗಂಟೆಯ ಬಳಿಕ ಈ ಕುಲ್ಚಟು ದೈವದ ನರ್ತನ ಸೇವೆಯು ಮುಂಜಾನೆ 5 ಗಂಟೆ ಸುಮಾರಿಗೆ ವಿಷ್ಣುಮೂರ್ತಿ ದೈವವು ಕೆಂಡ ಸೇವೆಗಾಗಿ ಸಿದ್ಧವಾಗುತ್ತದೆ. ವಿಷ್ಣುಮೂರ್ತಿ ದೈವವು ಬೆಂಕಿಗೆ ಹಾರುವ ಮೊದಲು ವಿಷ್ಣುಮೂರ್ತಿಗೆ ಸಂಬಂಧಪಟ್ಟ ಪಾತ್ರಿಗಳು ಮತ್ತು ಪ್ರಧಾನ ಪಾತ್ರಿ ರಾಶಿ ಹಾಕಿರುವ ಬೆಂಕಿಯಲ್ಲಿ ಓಡುತ್ತಾರೆ. ಆ ಬಳಿಕ ವಿಷ್ಣುಮೂರ್ತಿ ದೈವವು ಆಳೆತ್ತರದ ಕೆಂಡಕ್ಕೆ ಹಾರುತ್ತದೆ. ಹಿರಣ್ಯ ಕಶ್ಯಪುವಿನ ಸಂಹಾರ ಮಾಡಿದ ಮಹಾವಿಷ್ಣುವು ತನ್ನ ಮೈಗಂಟಿದ ಕಲೆಯನ್ನ ಬೆಂಕಿಯಲ್ಲಿ ಮಿಂದು ಶುದ್ಧಗೊಳಿಸುತ್ತಾನೆ ಅನ್ನೋದು ಈ ಆಚರಣೆಯ ಹಿಂದಿರುವ ನಂಬಿಕೆಯಾಗಿದೆ. ಕರ್ನಾಟಕದ ವಿಶೇಷವಾದಂತಹ ಒಂದು ವಿಭಾಗದಲ್ಲಿ ಕೇರಳ ಸಂಪ್ರದಾಯದ ವಿಷ್ಣುಮೂರ್ತಿ ಅಂತ ಹೇಳುವಂತಹ ದೈವದ ನಿರಂತರವಾದಂತಹ ಸೇವೆಗಳು ಒತ್ತೆಕೋಲ ಅಂತ ಹೇಳುವಂತಹ ಹೆಸರಿನಲ್ಲಿ ಹಲವು ಕಡೆಯಲ್ಲಿ ನಡೀತಾ ಇದೆ. ಆದರೆ ಬಹಳಷ್ಟು ಒಂದು ಸಾನ್ನಿಧ್ಯವಾದಂತಹ ಆ ವಿಷ್ಣುಮೂರ್ತಿಯ ಒತ್ತೆಕೋಲ ಅಂತ ಹೇಳಿದರೆ ಸಂಪ್ಯದ ಉದಯಗಿರಿಯಲ್ಲಿರುವಂತಹ ಪುತ್ತೂರಿನ ಸಂಪ್ಯದ ಉದಯಗಿರಿಯಲ್ಲಿರುವಂತಹ ವಿಷ್ಣುಮೂರ್ತಿಯ ಒತ್ತೆಕೋಲ ಸುಮಾರು ಒಂದು 120 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ನಡೆದುಕೊಂಡು ಬಂದು ವಾರ್ಷಿಕವಾದಂತಹ ಆ ಪರಿಪೂರ್ಣವಾದಂತಹ ಭಕ್ತರ ಸಮೂಹದೊಂದಿಗೆ ಈ ಗ್ರಾಮದ ಇಡೀ ಸುಭೀಕ್ಷೆಗಾಗಿ ನಡೆಯತಕ್ಕಂತಹ ಒತ್ತೆಕೋಲ ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವತ್ತಿನವರೆಗೆ ಈ ಒತ್ತೆಕೋಲಕ್ಕೆ ಬರುವಂತಹ ಕಟ್ಟಿಗೆಗಳು ಹರಕೆ ರೂಪದಲ್ಲಿ ಬರುವಂತದ್ದು. ಅದಲ್ಲದೆ ಇಲ್ಲಿಯ ಏನು ಪ್ರಾರ್ಥನೆಗಳುಂಟ, ಒಂದು ಒತ್ತೆಕೋಲದಿಂದ ಮತ್ತೊಂದು ಒತ್ತೆಕೋಲದೊಳಗೆ ಆ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವಂತಹ ಮಹಾ ಸಾನ್ನಿಧ್ಯಗಳು. ಇಡೀ ವಿಷ್ಣುಮೂರ್ತಿಯ ಒತ್ತೆಕೋಲ ಅಂತ ಹೇಳಿದ್ರೆ ಆ ಪ್ರಧಾನವಾಗಿ ಮೇಲೇರಿಗೆ ಬೆಂಕಿ ಕೊಡುವಂಥದ್ದು, ಕುಳ್ಚಟ್ಟು ದೈವ. ಆ ಕುಳ್ಚಟ್ಟು ದೈವ ಅಂತ ಹೇಳಿದರೆ ವಿಷ್ಣುಮೂರ್ತಿಯ ಆ ಪ್ರಹ್ಲಾದ ಚರಿತ್ರೆಯನ್ನು, ಆ ಹಿರಣ್ಯಕಶಿಪುವಿನ ವಧೆ ಆದಂತಹ ಚರಿತ್ರೆಯನ್ನು ಆ ದೈವ ಮಾಡುವಂಥದ್ದು. ಪರಿಶುದ್ಧವಾದ ನಂತರ ಅಲ್ಲಿಂದ ನಂತರ ಆ ವಿಷ್ಣುಮೂರ್ತಿ ಅಗ್ನಿಗೆ ಪ್ರವೇಶಿಸಿ ಪರಿಪೂರ್ಣವಾಗಿ ಅಲ್ಲಿ ಶುದ್ಧವಾಗಿ ಆ ನಂತರ ಆ ವಿಷ್ಣುಮೂರ್ತಿಯಾಗಿ ತನ್ನ ಇಡೀ ಭಕ್ತರಿಗೆ ಪ್ರಸಾದವನ್ನು ಕೊಡುವಂಥದ್ದು. ಸುಮಾರು ನಿರಂತರವಾದಂತಹ ಹಲವು ವರ್ಷಗಳಿಂದ ಈಚೆ ಇಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ಕ್ಷೇತ್ರವಾಗಿ ಆ ವಿಷ್ಣು ಲಕ್ಷ್ಮಿಯು ಒಟ್ಟಿಗೆ ಆಗಿ ಈ ಒಂದು ಕ್ಷೇತ್ರ ನಿರಂತರವಾಗಿ ಬೆಳೀತಾ ಉಂಟು. ಕೇರಳದ ಕಾಸರಗೋಡು, ಕಣ್ಣೂರು ಜಿಲ್ಲೆಗಳು ಮತ್ತು ದಕ್ಷಿಣ ಕನ್ನಡದ ಗಡಿ ಭಾಗಗಳಲ್ಲಿ ವಿಷ್ಣುಮೂರ್ತಿ ಒತ್ತೆಕೋಲ ಆಚರಿಸಲಾಗುತ್ತದೆ. ಈ ದೈವದ ಪ್ರಮುಖ ಆಕರ್ಷಣೆ ಅಗ್ನಿಕುಂಡದಲ್ಲಿ ದೈವ ನರ್ತಕನು ಅಗ್ನಿ ಪ್ರವೇಶ ಮಾಡುವುದು. ಕೆಲವೆಡೆ 50 ಅಡಿ ಎತ್ತರದ ಕಟ್ಟಿಗೆಯ ಮೇಲೆ ಕೆಂಡ ಸೇವೆ ನಡೆಯುತ್ತದೆ. ಇನ್ನು ಕೆಲವು ಕಡೆಗಳಲ್ಲಿ ಇದಕ್ಕಿಂತ ಕಡಿಮೆ ಪ್ರಮಾಣದ ಮರದ ರಾಶಿಯನ್ನ ಮಾಡಲಾಗುತ್ತದೆ. ಸಾರ್ವಜನಿಕರಿಂದ ಸಂಗ್ರಹಿಸಿದ ಕಟ್ಟಿಗೆಯನ್ನ ವ್ಯವಸ್ಥಿತವಾಗಿ ಜೋಡಿಸಲಾಗುತ್ತದೆ. ಮೇಲೇರಿ ಎಂದು ಕರೆಯಲಾಗುವ ಈ ಕಟ್ಟಿಗೆಯ ರಾಶಿಗೆ
ದೈವಸ್ಥಾನದಲ್ಲಿ ಬೆಳಗಲಾದ ದೀಪದಿಂದ ಬೆಂಕಿಯನ್ನ ತಂದು ಉರಿಸಲಾಗುತ್ತದೆ. ಹಾಲು ಬರುವ ಮರಗಳನ್ನ ಮಾತ್ರ ಈ ಮೇಲೇರಿಗೆ ಬಳಸಲಾಗುತ್ತದೆ. ವಿಷ್ಣುಮೂರ್ತಿ ದೈವದ ಕೆಂಡ ಸೇವೆ ಮುಗಿದ ಬಳಿಕ ಭಕ್ತರು ಕೋಳಿಯನ್ನ ದೈವಕ್ಕೆ ಹರಕೆ ರೂಪದಲ್ಲಿ ಸಲ್ಲಿಸುತ್ತಾರೆ. ಇನ್ನು ವಿಷ್ಣುಮೂರ್ತಿ ದೈವದ ಗಣಗಳಿಗೆ ಕೋಳಿಯನ್ನ ಅರ್ಪಿಸಿದ ಬಳಿಕ ಊರಿನ ಜನ ಅದನ್ನ ಪ್ರಸಾದ ರೂಪದಲ್ಲಿ ಮನೆಗೆ ಕೊಂಡೊಯ್ಯುತ್ತಾರೆ. ವಿಷ್ಣುಮೂರ್ತಿ ದೈವದ ಕೆಂಡ ಸೇವೆಯ 1 ವಾರದ ಮೊದಲೇ ಗ್ರಾಮದ ಜನ ಮಾಂಸಾಹಾರವನ್ನ ತ್ಯಜಿಸಿ ಶುದ್ಧಾಚಾರದಲ್ಲಿ ಇರೋದು ಈ ಗ್ರಾಮದ ಇನ್ನೊಂದು ವಿಶೇಷತೆಯಾಗಿದೆ. ಈ ಸೇವೆ ಮುಗಿಯುವ ತನಕ ಈ ಗ್ರಾಮದಲ್ಲಿ ಯಾವುದೇ ಶುಭ ಕಾರ್ಯಗಳು ಗ್ರಾಮಸ್ಥರು ಮಾಡೋದಿಲ್ಲ. ಸಾಮಾನ್ಯವಾಗಿ ದೈವಗಳ ಕೋಲಗಳಲ್ಲಿ ಹೆಚ್ಚಾಗಿ ದೈವಗಳನ್ನ ಆರಾಧಿಸಿದ್ರೆ ವಿಷ್ಣುಮೂರ್ತಿ ಒತ್ತೆ ಕೋಲದಲ್ಲಿ ಮಾತ್ರ ಸಾಕ್ಷಾತ್ ದೇವತೆಯನ್ನ ದೈವದ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಒಂದು 120 ವರ್ಷದ ಹಿಂದಿನ ಬರ್ತಾ ಇದೆ. ಇದರಲ್ಲಿ ಮುತ್ತುರಾಯರ ಮತ್ತು ಬಾರಿಕೆ ಮತ್ತು ಕೆಲವು ಇಲ್ಲಿಯ ಮುಖ್ಯ ಮನಸ್ಸನ್ನವರೆಲ್ಲ ಸೇರಿ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಫಸ್ಟಿಗೆ ಇದರಲ್ಲಿ ಭಂಡಾರ ಇರಲಿಲ್ಲ. ಕೆಲವು ಮನೆ ತಂದವರಿಗೆ ಇದ್ದಿದ್ದದು ಒಬ್ಬರು ಮುಗ, ಒಬ್ಬರು ಕತ್ತಲೆ, ಒಬ್ಬರು ಕತ್ತಿ ಮನೆ, ಒಬ್ಬರು ಬಿಲ್ಲುಬಾಣ, ಒಬ್ಬರು ಕಲಶ ಪಾತ್ರ, ಹೀಗೆಲ್ಲ ನಾವು ಒಟ್ಟುಗೂಡಿ ಎಲ್ಲ ಮಾಡಿ ಭಂಡಾರವನ್ನು ಇಲ್ಲಿ ಸ್ಥಾಪಿಸಿದ್ದೀವಿ. ಅನಂತರ ನಮಗೆ ಭಂಡಾರ ಬೇರೆ ಕಡೆಯಿಂದ ಬರಲಿಲ್ಲ. ಇಲ್ಲಿಗೆ ನಮ್ಮ ಭಂಡಾರದಿಂದಲೇ ವಿತರಿಸಿದ್ದೇವೆ. ಈಗ ಇತ್ತೀಚೆಗೆ ಬೆಳ್ಳಿಯ ಮಗ್ಗ ಮಾಡುವ ಸಂಘಟನೆಯನ್ನೆಲ್ಲ ಬೇಕಾಗಿತ್ತು. ಅದರ ಪ್ರಕಾರ ಭಕ್ತಾದಿಗಳ ಅನುಗ್ರಹ ಮತ್ತು ನಮ್ಮ ಪ್ರಯತ್ನದಿಂದ ಈ ವರ್ಷ ಬೆಳ್ಳಿಯ ಮಗ್ಗ ಸಹ ಮಾಡಿಸಿ ದೈವಕ್ಕೆ ಅರ್ಪಿಸುವ ಆಲೋಚನೆ ಇದೆ. ಅದು ನೆರವೇರಿದೆ. ನಮಗೆ ಒಳ್ಳೆ ನಂಬಿಕೆ ಉಂಟು. ನಾವು ಇಲ್ಲಿ ಬಂದು 20 ವರ್ಷ ಆಯಿತು. ನಮಗೆ ಇಲ್ಲಿ ಬಂದ ಮೇಲೆ ನಮಗೆ ನಾವು ಮೇಲೆ ಒಳ್ಳೆದಾಗಿದ್ದೇವೆ. ಪ್ರತಿ ವರ್ಷ ನಾವು